ಓಕೆ, ಈ ಒಂದು ಟೈಟಲ್ ನಾಯಿ ಇದೆ ಎಚ್ಚರಿಕೆ, ಈ ಟೈಟಲ್ನ ಸಿನಿಮಾಗೆ ಇಡಬೇಕು ಅಂತ ಹೆಂಗೆ ಅನ್ನಿಸ್ತು, ಯಾಕೆ? ನಾಯಿ ಇದೆ ಎಚ್ಚರಿಕೆ ಅನ್ನೋದು ಇಟ್ ಈಸ್ ಮೇನ್ಲಿ ಫಾರ್ ದ ಪೆಟ್ ಲವರ್ಸ್. ಸ್ವಾಮೀಜಿ ಅವ್ನು ಒಳ್ಳೇದಕ್ಕಲ್ವಾ ಹೇಳಿದ್ದು? ಡಾಗ್ ಏನು ಆ್ಯಕ್ಟ್ ಮಾಡಿದ ಡಾಗ್ ಇದೆಯಲ್ಲ ಒಳ್ಳೆ ಘಟ ಅದು ನಾಯಿ ನೋಡೋದಕ್ಕೆ. ಸೊ ಅದು ಬಂದಾಗ ಅದೆಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತು ಅಂದರೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿತು ಅದು ಕೂಡ. ಇದರಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೆ ಹಸಿ ಮಾಂಸ ತಿನ್ಸಿದೆ. ಥಿಯೇಟ್ರಲ್ಲಿ ಆ ಮೂವಿಯಲ್ಲಿ ಇವಳು ನೋಡಿದಾಗ ನಾನು ಇವಳು ಜೊತೆ ಮಾತಾಡಿದ್ದು ಅಂತ ಅನ್ಸ್ಬಿಡುತ್ತೆ. ಈಗ ಹಳೆ ಕಾಲದಲ್ಲಿ ಏನು ಹೇಳ್ತಿದ್ರು, ಒಂದು ಮನೆ ಕಟ್ ನೋಡು, ಇಲ್ಲಾಂದ್ರೆ ಒಂದು ಮದುವೆ ಮಾಡಿ ನೋಡು ಅಂತಿದ್ರು. ನಾನೇನು ಹೇಳ್ತೀನಿ ಗೊತ್ತಾ, ಒಂದು ಸಿನಿಮಾ ಮಾಡಿ ನೋಡು ಗೊತ್ತಾಗತ್ತೆ ಅಂತ ಹೇಳ್ತೀನಿ. ಇಲ್ಲ, ನನ್ನ ಫ್ರೆಂಡ್ಸ್ ಬಂದಿದ್ರು ಸೆಟ್ಟಿಗೆ ಅವತ್ತು, ನಾನು ಆ ಥರ ಮೇಕಪ್ ಹಾಕ್ಕೊಂಡಿದ್ದಾಗ ಲಿಟ್ರಲಿ ನನ್ನನ್ನು ನೋಡ್ಕೊಂಡು ಎದ್ರುಕೊಂಡು ಆಚೆ ಓಡ್ಬಿಟ್ಟಿದ್ರು. ಅಯ್ಯೋ ಹತ್ರ ಹೋದ್ರೆ ಸಾಕು ಮಾತಾಡ್ಸಕ್ಕೆ, ಅಷ್ಟು ಆಚೆ ಗೇಟಿಂದ ಆಚೆ ಹೋಗ್ಬಿಟ್ಟಿದ್ರು. ಕೆಲವೊಂದ್ಸಲ ಕೆಲವೊಂದನ್ನು ನಂಬಬೇಕಾಗುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ನಾರ್ಮಲ್ ಆಗಿ ನಾವು ಆಡೋ ಎಷ್ಟೋ ಮಾತುಗಳು ಸಿನಿಮಾದ ಟೈಟಲ್ ಆಗಿರುತ್ತೆ. ಅದೇ ಥರ ನಾವು ದಾರಿಲಿ ಓಡಾಡುವಾಗ, ಕಾರಲ್ಲಿ ಹೋಗುವಾಗ ಅದೆಷ್ಟೋ ಮನೆಗಳ ಮುಂದೆ ಒಂದು ಬೋರ್ಡ್ನ ನೋಡಿರ್ತೀವಿ. ಅದ್ಯಾವ್ದು ಗೊತ್ತಾ? ನಾಯಿ ಇದೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು. ಆ ಸಿನಿಮಾದ ಹೀರೋ ಹಾಗೆ ಹೀರೋಯಿನ್ ಇವತ್ತು ನನ್ನ ಜೊತೆಗಿದ್ದಾರೆ. ಇವರು ಜನಸೇವೆಯನ್ನು ಮಾಡ್ತಾ ಈಗ ಕಲಾ ಸೇವೆಗೂ ಕೂಡ ಕೈ ಹಾಕಿದ್ದಾರೆ. ಪ್ರೊಡ್ಯೂಸರ್ ಕಮ್ ಹೀರೋ ಆಗಿರುವಂತಹ ನಮ್ಮ ಲೀಲಾ ಮೋಹನ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಆಲ್ರೆಡಿ ನೀವು ಹೇಳಿದ್ದೀರಾ. ನಾನು MBBS MD ಇಂಟರ್ನಲ್ ಮೆಡಿಸಿನ್ ಫಿಸಿಷಿಯನ್ ನಾನು. ಸೊ ಮತ್ತು ಇಲ್ಲಿ ಸಕ್ರಾ ಹಾಸ್ಪಿಟಲ್ಲು ಮತ್ತು ಮಣಿಪಾಲು ಅಂತ ಹೇಳಿ ಅದರಲ್ಲಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ನನ್ನದೇ ಅಂತ ಓನ್ ಸೆಂಟರ್ ಇದೆ, ಅದು ಪಡಿದಮ್ ಹೆಲ್ತ್ ಕೇರ್ ಅಂತ ಹೇಳಿ HSR ಲೇಔಟ್ ಬ್ಯಾಂಗ್ಳೂರಲ್ಲಿದೆ. ಸೊ ಮೇನ್ಲಿ ನಾನು ಡಯಾಬಿಟೀಸು, ಆಮೇಲೆ ಡಿಫ್ರೆಂಟ್ ಪ್ರಾಬ್ಲಮ್ಸ್, ಥೈರಾಯ್ಡ್ ಇಶ್ಯೂಸ್ ಆಗಲಿ ಈ ಥರ ಎಲ್ಲ ಕೂಡ ನಾನು ಅಲ್ಲಿ ಕನ್ಸಲ್ಟ್ ಮಾಡ್ತಾ ಇರ್ತೀನಿ. ಅಂದರೆ ನಾನು ಬರೋದು ಬೇಡ, ನಮ್ಮ ಆಂಟಿ ಯಾರಾದರೂ ಇದ್ರೆ ಸಮಸ್ಯೆ ಕರ್ಕೊಂಡು ಬನ್ನಿ ಅಂತ. ಅಲ್ಲ, ನಿಮಗೆ ಪ್ರಾಬ್ಲಮ್ಸ್ ಕೂಡ ನಾನು ನೋಡ್ತೀನಿ. ಅಲ್ಲ, ಗೊತ್ತಾಯ್ತು, ಅದು ಬಂದಿದ ತಕ್ಷಣ ಗೊತ್ತಾಯ್ತು. ನನಗೋಸ್ಕರ ಅಲ್ಲಿ ಕ್ಯೂ ಅಲ್ಲಿ ತುಂಬಾ ಜನ ಹುಡುಗಿರಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಓಕೆ, ವೆಲ್ಕಮ್ ಟು ದ ಶೋ ನಿಮಗೆ. ಎಸ್, ಥ್ಯಾಂಕ್ ಯು. ಹಾಗೆ ನಾನು ಇವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಬ್ಯೂಟಿಫುಲ್ ಅಂತ ಅಂದ್ಕೊಂಡಿದ್ದೆ. ರಿಯಲ್ ಆಗಿ ನೋಡಿದ್ಮೇಲೆ ಗೊತ್ತಾಯ್ತು ಇವ್ರು ಇನ್ಸ್ಟಾಗ್ರಾಮ್ಗಿಂತ ರಿಯಲ್ ಆಗಿ ಇನ್ನೂ ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ನಾಯಿ ಇದೆ ಎಚ್ಚರಿಕೆ ಸಿನಿಮಾದ ಹೀರೋಯಿನ್ ಆಗಿರುವಂತಹ ಮೈಸೂರಿನ ಬೆಡಗಿ ಮಾನಸ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ ಮಾನಸ್ ಅವರೇ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಿ. ಹೆಂಗೆ ನಡೀತಿದೆ? ತುಂಬ ಚೆನ್ನಾಗಿ ನಡೀತಿದೆ ಪ್ರಮೋಷನ್ನು. ಸೊ ಇವಾಗ 28ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಫುಲ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದಾಳೆ ಏನಾಗ್ಬಿಡುತ್ತೋ ಅಂತ. ಮೇನ್ ಕಾನ್ಸೆಪ್ಟ್ ಏನು ಅಂದ್ರೆ, ಅವಳು ಇಲ್ಲಿ ತನಕ ಸಿನಿಮಾನೇ ತೋರಿಸಿಲ್ಲ ನಾವು ಅವಳಿಗೆ. ಅದಕ್ಕೆ ಎಕ್ಸೈಟ್ ಆಗಿರೋದು. ಅವಳು ಸಿನಿಮಾನೇ ನೋಡಿಲ್ಲ. ಅವಳು ಮೊನ್ನೆಯಿಂದ ಕೇಳ್ತಾನೆ ಇದ್ದಾಳೆ, ಸರ್ ಒಂದ್ಸತಿ ಸಿನಿಮಾ ತೋರಿಸಿ ಅಂತ. ನಾನಂದ್ರೆ ಟಿಕೆಟ್ ಕೊಟ್ಟು ನೀನ್ ಕೂಡ ಥಿಯೇಟರ್ ಬಂದು ಸಿನಿಮಾ ನೋಡು. ಹಂಗೆ ಅಲ್ವಾ ಈಗ ಪ್ರೊಡ್ಯೂಸರ್ಸ್ ಉಳಿಯಕ್ಕಾಗೋದು? ಮತ್ತೆ ನಿಂಗೆ ಅಲ್ಲ, ಇವಾಗ ಅವ್ರೇನ್ ಫ್ರೀ ಆಗಿ ಬಂದು ಆಕ್ಟಿಂಗ್ ಮಾಡಿದಾರ ಮೇಡಮ್? ಅಲ್ಲ, ನನಗೆ ಗೊತ್ತಾಯ್ತು. ಅಲ್ಲ, ಆಕ್ಚುಲಿ ನಾನೇನ್ ಅನ್ಕೊಂಡಿದ್ದೆ ಇವತ್ತು, ಸರ್ ನಮ್ಮ ಟೀಮಿಗೆ ಟಿಕೆಟ್ ಕೊಡ್ಸಿ ಫಸ್ಟ್ ಡೇ ಫಸ್ಟ್ ಶೋ ಫ್ರೀ ಆಗಿ ಅಂತ ಅಲ್ಲೇ ಆಲ್ರೆಡಿ ಅವ್ರು ನನಗೆ ಮುಖ ಕೊಡ್ದಂಗೆ ಆಗಲ್ಲ. ಇವ್ರೇನ್ ಫ್ರೀ ಆಗಿ ಬಂದು ಆಕ್ಟಿಂಗ್ ಮಾಡಿದಾರ? ಇಲ್ಲ ತಾನೆ, ಪೇಮೆಂಟ್ ತಗೊಂಡಿದ್ದೀರಾ ಅಲ್ವಾ ನೀವು? ಸೊ ಪೇಮೆಂಟ್ ತಗೊಂಡಿರೋದ್ರಿಂದ ಇವಾಗ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಸಿನಿಮಾ ಬಂದು ಥಿಯೇಟರ್ ಅಲ್ಲಿ ನೋಡಿ ಟಿಕೆಟ್ ಕೊಡಿ. ಒಂದು 100 ರೂಪೀಸ್ 200 ರೂಪೀಸ್ ಕೊಡಕ್ಕೆ ಬಿಡಿ, ನಮ್ ಸಿನಿಮಾ ಅಲ್ವಾ ನೋಡಿ. ನಮ್ ಸಿನಿಮಾ ತಾನೇ, ಕೊಡೋಣ. ನೀವು ಒಬ್ರೇ ಅಲ್ಲ, ಮಿನಿಮಮ್ ಒಂದು 100 ಜನನ್ ಕರ್ಕೊಂಡ್ ಬರ್ಬೇಕು. ಎಲ್ಲರಿಗೂ ಟಿಕೆಟ್. ಮಾನಸ್ ಅವರು ಹೆಂಗಂದ್ರೆ 36,700 ಜನ. ಇನ್ನ ಕಮ್ಮಿ ಹೇಳ್ತಾ ಇದೀರಾ. ಇನ್ಸ್ಟಾ ಅಲ್ಲಿ ಇನ್ನ ತುಂಬಾ ಫಾಲೋವರ್ಸ್ ಇದಾರೆ, ಫೇಸ್ಬುಕ್ ಅಲ್ಲಿ ಇನ್ನ ತುಂಬಾ ಇದಾರೆ. 37,000 ಅಂತ ಅನ್ಕೊಳ್ಳಿ. ಆ 37,000 ಇನ್ನೊಂದು 37,000 ಫೋಟೋ ತೋರಿಸಿದ ತಕ್ಷಣ ಎಲ್ಲ ಹಿಂದೆ ಬರ್ತಾರೆ. ನಾವು ಕಷ್ಟಪಟ್ಟರು ಎಲ್ಲ ಕಡೆ ಕ್ಯೂ. ಕರೆಕ್ಟ್. ಅಲ್ಲಲ್ಲ, ನಾವು ಕಷ್ಟಪಟ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದು ಫಾಲೋವರ್ ಪಡಿಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ಆ ದೇವ್ರಿಗೇನೆ ಗೊತ್ತದು. ಬಟ್ ಇವರು ಒಂದ್ ಸ್ಯಾರಿ ಚೇಂಜ್ ಮಾಡ್ತಾ ಇದೀನಿ ಅಂದ ತಕ್ಷಣ 1,000 ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇನ್ಕ್ರೀಸ್ ಆಗ್ಬಿಟ್ಟಿರ್ತಾರೆ.
ಏನಾದ್ರೂ ನನ್ನ ಸ್ಯಾರಿ ಸ್ವಲ್ಪ ಹಿಂಗ್ ಮಾಡ್ತೀನಿ ಅಂದ್ರೆ 10,000 ಫಾಲೋವರ್ಸ್ ಇನ್ಕ್ರೀಸ್ ಆಗ್ಬಿಟ್ಟಿರ್ತಾರೆ. ಅವ್ರು ಬೈತಿದ್ದಾರೆ, ಡೈರೆಕ್ಟ್ ಆಗಿ ಬೈತಿದ್ದಾರೆ. ಖಂಡಿತ ನಾನು ಬೈತಾ ಇಲ್ಲ. ಐ ಆಮ್ ಪ್ರೈಸಿಂಗ್ ಯು ಅಂಡ್ ದಟ್ ಇಸ್ ಯುವರ್ ಟ್ಯಾಲೆಂಟ್ ಅಂಡ್ ದೆನ್ ಇಟ್ ಇಸ್ ಯುವರ್ ಹಾರ್ಡ್ ವರ್ಕ್. ಯಾವುದು ಸುಮ್ನೆ ಒಂದು ಇನ್ಸ್ಟಾಗ್ರಾಮ್ ನಾವು ರೀಲ್ ನೋಡ್ತೀವಿ ಇವಾಗ, ಇಟ್ಸ್ ನಾಟ್ ಸೋ ಈಸಿ ಟು ಮೇಕ್ ದಟ್ ಇನ್ಸ್ಟಾಗ್ರಾಮ್ ರೀಲ್. ನಾವು ಜಸ್ಟ್ ಹಂಗೆ ಹಿಂಗ್ ಅಂತೀವಿ, ಸ್ಕ್ರೋಲ್ ಮಾಡ್ತೀವಿ. ಬಟ್ ಆದ್ರೆ ವಿಡಿಯೋ ಮಾಡೋದು ಈಸಿ, ಎಷ್ಟು ಕಷ್ಟ ಅಂದ್ರೆ ಅದು ವಿಡಿಯೋ ಮಾಡಿ 2 hours 3 hours ಅದನ್ನ ಎಡಿಟ್ ಮಾಡಿ ಆ 1 minute ವಿಡಿಯೋಗೆ ದೇ ವಿಲ್ ಸ್ಪೆಂಡ್ ಲಿಟರಲಿ 7 to 8 hours. ಸೊ ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ನಮ್ ಡಾಕ್ಟರ್ ತುಂಬಾ ತಿಳ್ಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ನಮ್ ಡಾಕ್ಟರ್ ತುಂಬಾ ತಿಳ್ಕೊಂಡಿರೋದಕ್ಕೆ ಈ ಚಪ್ಪಾಳೆ. ಇಲ್ಲ ನಾವು ಅದೆಲ್ಲ ಮೆಡಿಕಲ್ ನಾಲೆಡ್ಜ್ ಜೊತೆ ಜನರಲ್ ನಾಲೆಡ್ಜ್ ಕೂಡ ಜಾಸ್ತಿ ಇದೆ, ತುಂಬಾ ಇದೆ, ಓವರ್ ಇದೆ, ಗೊತ್ತು ನನಗೆ. ಅದೇ ಈಗ ಬೇಡ, ಇಂಟರ್ವ್ಯೂ ಅಲ್ವಾ, ಸೊ ಈಗ ಬೇಡ. ಆಮೇಲೆ ಆಫ್ ಕ್ಯಾಮ್ರಾ ಮಾತಾಡ್ತಾರೆ. 100% ಆಫ್ ಕ್ಯಾಮ್ರಾ ನಾವು ಬೇರೆದೇ ಮಾತಾಡೋಣ. ಆ 1 ನಿಮಿಷ ರೀಲ್ಸಿಗೆ ಮಾನಸ ಅವರು ಹೀಲ್ಸ್ ಹಾಕೊಬೇಕು, ವ್ಯಾಕ್ಸ್ ಮಾಡಿಸ್ಕೋಬೇಕು, ಸ್ಲೀವ್ಲೆಸ್ ನ ಮೇಂಟೈನ್ ಮಾಡಬೇಕು, ಆ ಹೇರ್ ಸೆಟ್ ಮಾಡ್ಕೋಬೇಕು, ಮೇಕಪ್, ಲಿಪ್ಸ್ಟಿಕ್, ಓ ಮೈ ಗಾಡ್, ಅಷ್ಟೊಂದೆಲ್ಲ ಪ್ರೋಸೆಸ್ ಇದೆ. 10,000 ಖರ್ಚಿದೆ ಅಲ್ಲಿ. ಖರ್ಚಿದೆ, ಶೋರ್ ಖರ್ಚಿದೆ. ಅದ್ ಕಾಣಿಸ್ಲೇಬೇಕಲ್ಲ, ಏನ್ ಮಾಡೋದು, ನಾವು ಕಾಣಿಸ್ಕೊಂಡಿಲ್ಲ ಅಂದ್ರೆ ನಮ್ನ ಮರ್ತು ಹೋಗ್ಬೇಕು. ಆಮೇಲೆ ಇನ್ನೊಂದು, ಇವ್ರು ಡೈಲಿ ಜಿಮ್ಗೆ ಹೋಗೋ ವಿಡಿಯೋಸ್ ಹಾಕ್ತಾರೆ ಆ ಇನ್ಸ್ಟಾಗ್ರಾಮ್ ಅಲ್ಲಿ. ಬೆಳಗ್ಗೆ ಎದ್ರೆ ನಾವೇನಾದ್ರೂ ಬೈ ಚಾನ್ಸ್ ಓಪನ್ ಮಾಡೋಣ ಅಂತಂದ್ರೆ ವಾಟ್ಸಪ್ ಮೆಸೇಜಸ್, ನಾನು ಡಾಕ್ಟರ್ ಅಲ್ವಾ, ಯಾರಾದ್ರೂ ಪೇಷಂಟ್ಸ್ ಏನಾದ್ರು ಮೆಸೇಜಸ್ ಮಾಡಿರ್ತಾರೆ, ಇನ್ಸ್ಟಾಗ್ರಾಮ್ ಅದು ಪಾಪ್ ಅಪ್ ಬರ್ತಾ ಇರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಇವಳು ವರ್ಕೌಟ್ ಹಿಂಗೆ. ನನ್ನ ಫ್ರೆಂಡ್ಸ್ ತುಂಬಾ ಜನ ಕೇಳಿದಾರೆ, ನೀನ್ ಜಿಮ್ಗೆ ವರ್ಕೌಟ್ ಮಾಡಕ್ ಹೋಗ್ತೀಯೋ ಇಲ್ಲ ಪೋಸ್ಟ್ ಸ್ನ್ಯಾಪ್ ಮಾಡಕ್ ಹೋಗ್ತೀಯೋ ಏನೋ. ಎರಡೂ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಎಷ್ಟು ಫಿಟ್ ಆಗಿರೋದು, ಅದಕ್ಕೆ ಎಷ್ಟು ಫಿಟ್ ಆಗಿರೋದು. ಮಾಡ್ಲೇಬೇಕಲ್ಲ. ಏಜ್ ಒಂದ್ ಕೇಳ್ಬಿಡಿ ನೋಡೋಣ. ಅದೆಲ್ಲ ಕೇಳ್ಬಾರ್ದು. ಹೆಣ್ಮಕ್ಳು ವಯಸ್ಸು, ಗಂಡು ಮಕ್ಳು ಸಂಬಳ ಹೆಣ್ಮಕ್ಳು ಪರ ಸ್ವಲ್ಪ. ಅಲ್ಲ, ಇವಾಗ ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದ 1-2 ವರ್ಷದಿಂದ ನಾನು ಕೇಳ್ತಾ ಇದ್ದೆ, ಅವಳು ಏಜ್ ಹೇಳ್ತಾ ಇಲ್ಲ. ಹೇಳ್ಬಾರ್ದು. ಏನಕ್ಕೆ ಅದು? ಹೆಣ್ಮಕ್ಳು ಏಜ್ ಹೇಳ್ಬಾರ್ದು. ನಿಮ್ ಸಂಬಳ ಎಷ್ಟು ಹೇಳಿ? ನಾನು ಅದನ್ನ ಹೇಳ್ತೀನಿ. ನಾನು ಬೇಕಾದ್ರೆ ಬೇಡ, ಈ ಕ್ವಶನ್ ಇದನ್ನ ಕಟ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಳ್ಳಿ. ಅಲ್ಲ, ಬಡವ್ರು ಏನೋ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿ ತುಂಬಾ ಕಷ್ಟ ಬೆವರು ಸೋರ್ಸಿ. ನಿಮ್ಗೆ ಯಾಕೆ ಏಜ್ ಎಲ್ಲ? ನನ್ನ ಫ್ಯಾನ್ಸ್ ಎಲ್ಲ ಬರ್ತಾರೆ ಸಿನಿಮಾ. ಎಸ್, ಖಂಡಿತ. ನನ್ನ ಏಜ್ ಎಲ್ಲ ಯಾಕೆ ನಿಮ್ಗೆ? ಇವ್ರದ್ದು ಪ್ರಮೋಷನ್ ಮಾಡಿಸಿ ಸ್ವಲ್ಪ. ಶೋರ್ ಖಂಡಿತ. ಓಕೆ ಮೋಹನ್ ಸರ್, ಈ ನಾಯಿ ಇದೆ ಎಚ್ಚರಿಕೆ. ನಾರ್ಮಲ್ ಆಗಿ ಎಲ್ಲಾರ ಮನೆ ಮುಂದೆ 90% ಮನೆ ಮುಂದೆ ಬೋರ್ಡು, ಅದ್ರ ಒಳಗಡೆ ಇರೋ ನಾಯಿ ಕಚ್ಚುತ್ತೋ, ಬರೀ ಬೊಗ್ಳುತ್ತೋ, ಇಲ್ಲ ಸುಮ್ಮನೆ ಇರುತ್ತೋ ಗೊತ್ತಿಲ್ಲ. ಕೆಲವೊಂದು ಮನೆಗಳಲ್ಲಿ ಆ ಬೋರ್ಡ್ ಇರುತ್ತೆ, ನಾಯಿ ಇರಲ್ಲ. ಆದ್ರೆ ಕೆಲವೊಂದು ಮನೆಗಳಲ್ಲಿ ಒಳಗಡೆ ನಾಯಿ ಇರುತ್ತೆ, ಅದು ಬೋರ್ಡ್ ಇರಲ್ಲ. ಹೊರಗಡೆ ಹೋಗಿ ಕಚ್ಚಿಸ್ಕೊಂಡು ಬಂದಿದ್ದು. ಬೆಳಗ್ಗೆ ಎಂಟ್ರಿ ಕೊಟ್ಟೆ ಇಲ್ಲಿಗೆ, ನನ್ನಲ್ಲ ಬೋರ್ಡ್ ಇಲ್ಲ, ಆದ್ರೆ ಡೋರ್ ಓಪನ್ ಮಾಡಿದ ತಕ್ಷಣ ನನ್ನ ವೆಲ್ಕಮ್ ಮಾಡಿದ್ದೆ ನಾಯಿ. ಡಾಗಿನೇ ನನ್ನ ವೆಲ್ಕಮ್ ಮಾಡಿದ್ದು. ಓಕೆ, ಈ ಒಂದು ಟೈಟಲ್ ನಾಯಿ ಇದೆ ಎಚ್ಚರಿಕೆ, ಈ ಟೈಟಲ್ನ ಸಿನಿಮಾಗೆ ಇಡಬೇಕು ಅಂತ ಹೆಂಗ್ ಅನ್ನಿಸ್ತು, ಯಾಕೆ? ಇದೊಂದು ನನಗೆ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ, ಇದು ಬೇಸಿಕಲಿ ಒಂದು ಹರರ್ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋ ತರ ಕಾನ್ಸೆಪ್ಟ್. ಓಕೆ, ಸೊ ಅವ್ರು ಏನ್ ಹೇಳಿದ್ದಾರೆ, ಇದು ನಾಯಿ ಸುತ್ತ ಓಡಾಡೋ ಅಂತ ಕತೆ ಅಂತ ನನಗೆ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಡಿಸ್ಕಸ್ ಮಾಡಿಕೊಂಡು ಸೊ ಈ ತರ ಟೈಟಲ್ ಇಡೋಣ. ಯಾಕೆ ಅಂತಂದ್ರೆ ಈ ತರ ಟೈಟಲ್ ಇಟ್ಟಾಗ ಏನಾಗುತ್ತೆ ಅಂದ್ರೆ, ಲೈಕ್ ದಿಸ್ ಇಸ್ ವೆರಿ ಕಾಮನ್ ಟೈಟಲ್. ಈಗ ಯಾವುದೋ ಒಂದು ನಾವು ಮೂವಿ ಹೆಸರುಗಳು ಬೇಡ, ಯಾವುದೋ ಒಂದು ಡಿಫ್ರೆಂಟ್ ಹೆಸರು ಹೇಳ್ಬಿಟ್ರೆ ಅದನ್ನ ಆ ಪದ ಉಚ್ಚಾರಣೆ ಮಾಡಕ್ಕೇನೆ ಅದು ತುಂಬಾ ಕಷ್ಟ ಆಗುತ್ತೆ. ಸೊ ಇದು ಡೈಲಿ ನಾವು ಮಾತಾಡ್ಕೊಳ್ಳುವಂತ ಒಂದು ವರ್ಡ್ಸ್ ಅಂತ. ಸೊ ಅಂಥದ್ದು ಈಸಿ ಆಗಿದ್ರೆ ಜನಕ್ಕೆ ನಾವು ಟೈಟಲ್ನ ಈಸಿಯಾಗಿ ತಲುಪಿಸ್ಬೋದು, ಅವ್ರನ್ನ ನಾವು ಅವ್ರ ಅಭಿಮಾನನ ನಾವು ಈಸಿಯಾಗಿ ಪಡ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಟೈಟಲ್ನ ನಾವು ಪ್ಲಾನ್ ಮಾಡಿದ್ವಿ. ಇನ್ಫ್ಯಾಕ್ಟ್ ನಾವು ಮೂವಿ ಸ್ಟಾರ್ಟ್ ಮಾಡಿದಾಗ್ಲೇ ಎಲ್ಲ ಮನೆಗಳಿಗೂ ಸಾಧ್ಯವಷ್ಟು ನಮ್ಮ ಕೈಯಲ್ಲಿ ಎಷ್ಟು ಹಣಕಾಸು ಇರುತ್ತೋ ಅದನ್ನ ವೆಚ್ಚಿಸಿ ನಾವು ಒಂದು ಬೋರ್ಡ್ಸ್ ಮಾಡಿ ನಾಯಿ ಇದೆ ಎಚ್ಚರಿಕೆ ಸಿನಿಮಾ ಟೈಟಲ್ ಹಾಕ್ಸಿ ನಾಯಿಗಳಿರೋ ಮನೆಗಳಿಗೆ ಹೋಗಿ ಕೊಡೋಣ ಅನ್ಕೊಂಡಿದೀವಿ. ಬಟ್ ಆಮೇಲೆ ಇದು ತುಂಬಾ ದೊಡ್ಡ ಟಾಸ್ಕ್ ಆಯ್ತಿದು, ಹೆವಿ ಟಾಸ್ಕ್. ಯಾಕಂದ್ರೆ ನಾವು ಫಸ್ಟು ಇಡೀ ಬೆಂಗಳೂರಲ್ಲಿರೋ ಲಕ್ಷಾಂತರ ಕೋಟ್ಯಾಂತರ ಮನೆಗಳಲ್ಲಿ ಎಲ್ಲಿ ನಾಯಿ ಇದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಅದರಲ್ಲಿ ನಾವು ನಾಯಿ ಎಲ್ಲಿದೆ ಅಂತ ಕಣ್ಣಿಡಿದು ಅವ್ರಿಗೆ ಒಪ್ಸಿ ಅವ್ರಿಗೆ ಹೋಗಿ ಬೋರ್ಡ್ ಕೊಟ್ಟು, ಸೊ ಇದೆಲ್ಲ ಸಾಧ್ಯವಾದಂಥ ಕೆಲಸ ಅಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಸೊ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದ್ವಿ. ಬಟ್ ಆದರೆ ನಾಯಿ ಇದೆ ಎಚ್ಚರಿಕೆ ಅನ್ನೋದು ಇಟ್ ಈಸ್ ಮೇನ್ಲಿ ಫಾರ್ ದ ಪೆಟ್ ಲವರ್ಸ್. ಈ ಮೂವಿ ಯಾರು ನಾಯಿಗಳನ್ನ ಸಾಕ್ತಾರೋ ಅವರು ಖಂಡಿತ ನೋಡಲೇಬೇಕು, ಯಾರು ಸಾಕಲ್ವೋ ಅವರು ಕೂಡ ನೋಡಬೇಕು. ಯಾಕೆ ಸಾಕಬಾರ್ದು, ಸಾಕೋರು ಏನಕ್ಕೆ ನಾವು ಸಾಕಬೇಕು ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ 100% ಅವರು ಅದನ್ನು the title is different. Title catchy ಆಗಿಟ್ರೆ people will understand. ನೀವೇನಕ್ಕೆ ಬಂದ್ರಿ ಇಂಟರ್ವ್ಯೂಗೆ?
ಏನಕ್ಕೆ ಬಂದ ಸಿನಿಮಾ ಬಗ್ಗೆ ಕೇಳೋದಕ್ಕೆ? ಸಿನಿಮಾ ಬಗ್ಗೆ ಕೇಳಕ್ ಬಂದ್ರಿ. ಬೇರೆ ಬೇರೆ ಸಿನಿಮಾಗಳಾದ್ರೆ ಇವ್ರು ಬರ್ತಾ ಇರ್ಲಿಲ್ಲ. ಯಾವ್ದೋ ಟೈಟಲ್ ಡಿಫರೆಂಟ್ ಆಗಿದೆ ಅಲ್ಲ, ಇದು ಯಾವ್ದೋ ಟೈಟಲ್ ಡಿಫರೆಂಟ್ ಆಗಿದೆ, ನಾಯಿ ಇದೆ ಎಚ್ಚರಿಕೆ ಅಂತ ಹೇಳಿ ಏನೋ ಇರುತ್ತೆ ಅನ್ನೋ ಒಂದು ಖಂಡಿತ ಅಲ್ವಾ, ನಿಮ್ಮದೊಂದು ಇಂಟೆನ್ಷನ್ ಇತ್ತು. ನನ್ ನೇಮ್ ಏನು ಸಿನಿಮಾದು ಅಂತ ಕೇಳಿದೆ ಆಫೀಸಲ್ಲಿ. ನಾಯಿ ಅಲ್ಲ, ಸಿನಿಮಾ ಹೆಸರು ಹೇಳಿ. ನಾಯಿ ಇದೆ ಎಚ್ಚರಿಕೆನೇ ಸಿನಿಮಾ ಹೆಸರು. ಓ ಗುಡ್, ಚೆನ್ನಾಗಿದೆ ಇದು ಒಂಥರ. ಪ್ರತಿದಿನ ಬೆಳೆಸ್ತೀವಿ. ಯಾವತ್ತಾದ್ರೂ ನೀವು ಕೇಳಿದ್ರೆ ಈ ತರ ಟೈಟಲ್? ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ನಾವು ಆಂಕರ್ ಆಗಿ ಕೆಲವೊಂದು ಸಿನಿಮಾಗಳ ಹೆಸರನ್ನ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೋದಲ್ಲಿ ತಗೊಂಡ್ಬಿಡ್ತೀವಿ, ಮಿಡಲ್ ಅಲ್ಲಿ ಸಿನಿಮಾ ಹೆಸರು ಮರ್ತೋಗಿರುತ್ತೆ, ಹಿಂದೆ ಪೋಸ್ಟರ್ ನೋಡ್ಬಿಟ್ಟು ಏನಪ್ಪ ಸಿನಿಮಾ ಹೆಸರು ಅಂತ ಹುಡುಕ್ತಾ ಇರ್ತೀವಿ. ಇದಕ್ಕಂಗೆ ಆ ಚಿಂತನೆ ಬೇಡ. ಇಲ್ಲ, ಸೊ ಹಂಗಾಗಿನೇ ನಾವು ಈ ತರ ಟೈಟಲ್. ನಾನು ಈ ಭೂಮಿ ಮೇಲೆ ಇರೋರ್ಗು ಈ ಸಿನಿಮಾ ಹೆಸರು ನಂಗೆ ನೆನಪು. ಟೈಟಲ್ಗೋಸ್ಕರ ಅಲ್ಲ, ಹೀರೋ ಹೆಂಗಿದ್ದಾರೆ ನೋಡಕ್ಕಂತ ಬಂದಿದ್ದಾರೆ ಅಷ್ಟೇ. ಕರೆಕ್ಟ್ ಅಲ್ವಾ? ಎಸ್ ಆಫ್ ಕೋರ್ಸ್ ಕರೆಕ್ಟ್. ಅದರಲ್ಲೂ ನಾನು ಹೀರೋಯಿನ್ ಒಂದು ಪ್ರಶ್ನೆ ಕೇಳಬೇಕು. ನಾರ್ಮಲ್ ಆಗಿ ಹೀರೋಯಿನ್ ಅಂತಂದಾಗ ನಾನು ಬ್ಯೂಟಿಫುಲ್ ಆಗಿರುವಂತಹ ಒಂದು ಗೌನು, ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು, ಒಳ್ಳೊಳ್ಳೆ ಮೇಕಪ್ ಹಾಕೊಂಡು, ಹೇರ್ನ ಹಿಂಗೆ ಅನ್ಕೊಂಡು ಹೋಗ್ತಾ ಇದ್ದೆ, ಸ್ಲೋ ಮೋಷನ್ ಅಲ್ಲಿ ಒಂದು ವಾಕ್ ಬರ್ತಾ ಇದ್ರೆ ಆ ದಪ್ಪ ಹೀರೋಯಿನ್ ಮೆಟೀರಿಯಲ್, ಮುಖ ಫುಲ್ ಸ್ಕ್ರಾಪ್ ಮಾಡ್ಕೊಂಡು ಬಿಳಿ ಕಲರ್ ಇಲ್ಲ ರೆಡ್ ಕಲರ್ ಹಾಕೊಂಡಿದ್ದೀರ. ಓಕೆ, ಪೋಸ್ಟರ್ ರೆಡ್ ಇದೆ. ಹೆಂಗ್ ಅನ್ನಿಸ್ತು ನಿಮಗಿದು? ಹಿಂಗೆಲ್ಲ ಹೇಳಿದಾಗ ಈ ಸಿನಿಮಾ ನಾಯಿ ಇದೆ ಎಚ್ಚರಿಕೆ, ಇದೊಂದು ಡಾಗ್ನ ಇಟ್ಕೊಂಡು ಮಾಡಿದೀವಿ, ಅದ್ರ ಸುತ್ತ ನಡೆಯುತ್ತೆ, ಹಾರರ್ ಸಸ್ಪೆನ್ಸ್ ಇರುತ್ತೆ ಅಂತಂದಾಗ ಹೆಂಗಿತ್ತು ನಿಮ್ಮ ರಿಯಾಕ್ಷನ್? ಓಕೆನಾ? ಫಸ್ಟ್ ನಂಗೆ ಟೈಟಲ್ ಕೇಳಿದಾಗಲೇ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಓಕೆ. ಸೊ ನಾನು ಆಮೇಲೆ ನಂದು ಏನಿದೆ ಸ್ಟೋರಿ ಅದನ್ನ ಕೇಳಿದಾಗ ನಂಗೆ ಇಷ್ಟ ಆಯಿತು. ನನ್ನ ಕ್ಯಾರೆಕ್ಟರ್ ಏನಂದ್ರೆ ಇದರಲ್ಲಿ ನನ್ನ ಪಾತ್ರದ ನೇಮ್ ಜೂಲಿ ಅಂತ. ಇದ್ರ ಪಾತ್ರ ಜೂಲಿ. ಸೊ ಅಲ್ಲೂ ನಾಯಿ ನೇಮ ಇಟ್ಬಿಟ್ಟಿದ್ದಾರೆ. ಅದು ಇನ್ನೊಂದು ಹೇಳ್ತೀನಿ ನೋಡಿ, ಅದು ಗೊತ್ತಿಲ್ದಿರ ಇಂಟೆನ್ಷನ್ ಅಲ್ಲಿ ಮಾಡಿರೋದಲ್ಲ, ಅದು ಬೇಕು ಅಂತಾನೆ ಮಾಡಿರೋದು. ಚಾನ್ಸ್ ಇಲ್ಲ. ಪಾಪ ಮಾನ್ಸಾಗೆ ಅಷ್ಟು ಬ್ಯೂಟಿಫುಲ್ ಹುಡುಗಿಗೆ ನಾವು ಹೋಗಿ ನಾಯಿ ಹೆಸರೆಲ್ಲ ನೀವು ನಂಬೇಡಿ. ಇಲ್ಲ, ನಾನು ಅವರು ಪರ್ಟಿಕ್ಯುಲರ್ ಡೈರೆಕ್ಟರ್ ಹೇಳಾಯ್ತು ನಾಯಿ ಹೆಸರು ಅಂತ. ನೀವು ಹೇಳೋದು ಇಲ್ಲ. ಅದು ನಾವು ಇಂಟೆನ್ಷನಲಿ ಇಟ್ಟಿಲ್ಲ, ಅದಂಗ್ ಬಂತು ಕ್ಯಾರೆಕ್ಟರ್ಗೆ. ಅದು ನೋಡಿದ ತಕ್ಷಣ ಸೊ ಜೂಲಿ ಅಂತ ನೇಮ್ ಬಂದಾಗ ನನಗೆ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ನನ್ನ ಪಾತ್ರ ಏನಂದ್ರೆ ಇದರಲ್ಲಿ ಜೂಲಿ ಅನ್ನೋ ಹುಡುಗಿ ತುಂಬಾ ಬಬ್ಲಿ ಆಗಿ ಫುಲ್ ಯಾವಾಗ್ಲೂ ಮಾಡ್ರನ್ ಆಗಿರ್ತಾಳೆ. ಸೊ ಯಾವಾಗ್ಲೂ ಲೈವ್ ಹೋಗೋದು ಮತ್ತೆ ರೀಲ್ಸ್ ಮಾಡೋದು, ಸಿನಿಮಾ ಅದರಲ್ಲೂ ಇದೇ ಕೆಲಸ, ರೀಲ್ಸ್ ಮಾಡೋದು. ಸೇಮ್ ಕೆಲಸನೇ ಸಿಗ್ಬಿಟ್ಟಿದೆ. ಅದರಲ್ಲೂ ಸಿನಿಮಾ ಹುಚ್ಚೆ. ಲೈಕ್ ಸಿನಿಮಾ ಮಾಡ್ಬೇಕಲ್ಲ, ಆಕ್ಟಿಂಗ್ ಮಾಡ್ಬೇಕು. ಸಿನಿಮಾ ಮಾಡ್ಬೇಕಂದ್ರೆ ಸುಲಭ ಅಲ್ಲ, ಗೊತ್ತು. ಆಕ್ಟಿಂಗ್ ಮಾಡ್ಬೇಕಂತ ಏನೋ ಅನ್ಕೊಂತಿದ್ದಾರೆ, ಸಿನಿಮಾ ಆಗ್ಬೇಕಂತ ಟ್ರೈ ಮಾಡ್ತಿರೋ ಹುಡುಗಿ. ಸೊ ನನ್ ತುಂಬಾ ಚೆನ್ನಾಗಿ ಬಂದಿದೆ, ನಂಗೆ ಅದಕ್ಕೆ ಈ ಸಿನಿಮಾ ನಾನು ಒಪ್ಕೊಂಡೆ. ಆಮೇಲೆ ಓಕೆ, ಹೆಂಗಿತ್ತು ಜರ್ನಿ, ಶೂಟಿಂಗ್ ಜರ್ನಿ? ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾಯಿ ಕೂಡ ನಮ್ ಸೆಟ್ ಅಲ್ಲಿ ಇದ್ದಾಗ ಎಲ್ಲ ತುಂಬಾ ಎದುರ್ಕೊಂಡಿದೀವಿ. ಆ ಡಾಗ್ ಏನ್ ಆಕ್ಟ್ ಮಾಡಿದೆ, ಆ ಡಾಗ್ ಇದೆಯಲ್ಲ ಒಳ್ಳೆ ಘಟ ಅದು ನಾಯಿ ನೋಡೋದಿಕ್ಕೆ. ಸೊ ಅದ್ ಬಂದಾಗ ಅದೆಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತು ಅಂದ್ರೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತು ಅದು ಕೂಡ. ಸೊ ಅದೆಲ್ಲರೂ ಎದ್ರುಕೊಂಡು ಓಡೋಗಿದೀವಿ ಆ ಸಿನಿಮಾ ಸೆಟ್ ಅಲ್ಲಿ ಇದ್ದಾಗ. ಆಮೇಲೆ ಎಲ್ಲರೂ ಕೂಡ ಇನ್ನ 2-3 ಜನ ಇದ್ದಾರೆ ಬಾಯ್ಸ್, ಅವರು ಕೂಡ ಎಲ್ಲಾ ಫ್ರೆಂಡ್ ಆದ್ವಿ. ಒಳ್ಳೆ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ. ಅವ್ರು ಎಂಜಾಯ್ ಮಾಡ್ತಿದ್ರು, ನಾವು ದುಡ್ಡು ಏನಂದ್ರೆ ನನಗೆ ಅವ್ರು ಮಾಡೋ ಎಂಜಾಯ್ಮೆಂಟ್ ಗೆ ನಾವು ದುಡ್ಡು ಹಾಕ್ತಿದ್ವಿ ಅಷ್ಟೇ. ಇದ್ರಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಹಸಿ ಮಾಂಸ ತಿನ್ಸಿದ್ದಾರೆ. ಅವ್ರು ಬೇಕು ಅಂದಿದ್ದಾರೆ ರೀ, ಅವರು ಬೇಕು ಅಂದಿದ್ದಾರೆ. ನೀವೇ ಹೇಳಿ, ಬೇಕು ಹಸಿ ಮಾಂಸ ತಿಂತೀನಿ ಅವ್ರು ಬೇಕು ಅಂದಿದ್ದಾರೆ, ಅದಕ್ಕೆ ತಿನ್ಸಿದ್ವಿ. ನಾವ್ ಯಾವ್ದು ರೀ, ನೀವ್ ಈ ತರ ಎಲ್ಲ ಹೇಳ್ಬೇಡಿ ಇಂಟರ್ವ್ಯೂ ಅಲ್ಲಿ ನೋಡಿ. ಅಂದ್ರೆ ಅದು ಹೇಳ್ಬೇಕು, ಎಷ್ಟು ಎಫರ್ಟ್ ಹಾಕಿದ್ದಾರೆ ಮಾನಸ ಎಷ್ಟು ಎಫರ್ಟ್ ಹಾಕಿದ್ದಾರೆ. ಈ ಎಫರ್ಟ್ಗಾದ್ರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು. ಅಲ್ಲಿ ನಮ್ಗೆ ಏನ್ ಗೊತ್ತಾ, ಮೈನು ಆ ಪ್ರಾಪರ್ಟಿ ಕಾಸ್ಟ್ ಗಿಂತೂ ಒರಿಜಿನಲ್ ಕಮ್ಮಿಗೆ ಸಿಕ್ತಿತ್ತು, ಅದಕ್ಕೆ ಅದನ್ನೇ ತಿನ್ಬಿಡಿ ಅಂತ ಹೇಳಿತ್ತು. ಹಸಿ ಚಿಕನ್ ಅದು ತಿಂದ್ರಲ್ಲ, ಎಂಜಾಯ್ ಮಾಡಿದ್ದಾರೆ ಅದನ್ನ. ಮೀನ್ಸ್ ಅದು ತಿಂತಾ ಇದೀನಿ ಅನ್ನೋದನ್ನ ತೋರಿಸ್ಲೇಬೇಕು, ಅದು ಬಾಯಲ್ಲೆಲ್ಲ ಇಟ್ಕೊಂಡಿದ್ದೀನಿ. ನೀವು ಥಿಯೇಟರ್ ಅಲ್ಲಿ ನೋಡಿ, ನಿಮಗೆ ಅದು ಬೇರೆ ಫೀಲೇ ಬರುತ್ತೆ ಅದು. ಆಮೇಲೆ ನೀವು ಥಿಯೇಟರ್ ಅಲ್ಲಿ ಆ ಮೂವಿಯಲ್ಲಿ ಇವಳು ನೋಡಿದಾಗ ನಾನು ಇವಳು ಜೊತೆನ ಮಾತಾಡಿದ್ದು ಅಂತ ಅನ್ಸ್ಬಿಡುತ್ತೆ. ಹೌದಾ? 100%. ನೆಕ್ಸ್ಟ್ ಟೈಮ್ ನೀವು ಹತ್ರಕ್ ಬರಲ್ಲ, ನೀವು ಬರೀ ಡಾಕ್ಟರ್ ಬೇಕು ಅಂತ ಬರ್ತೀರಾ ಅಷ್ಟೇ. ಬರೀ ನಾನ್ ಬೇಕು ಅಂತ ಅಷ್ಟೇ ಎದುರ್ಕೋತೀರಾ ಅಂತ ಅವ್ರು ಹೇಳ್ತಾ ಇರೋದು. ಓಕೆ, ಇನ್ನೊಂದು ವಿಷಯ ಅಂದ್ರಿ. ಸೊ ಇನ್ನೊಂದಲ್ಲಿ ಮೇಕಪ್ ಮ್ಯಾನ್ ಇದ್ರಲ್ಲ, ಅವರು ಲಿಂಗಾಯತ್ಸ್ ಅವರು. ಓಕೆನಾ, ನನಗೆ ಟಚ್ ಅಪ್ ಮಾಡ್ಬೇಕು, ಅವರು ನನ್ನ ಮುಟ್ತಾನೂ ಇಲ್ಲ. ನಾನು ಡೈರೆಕ್ಟ್ ಸರ್ ಇವ್ರು ಟಚ್ ಅಪ್ ಮಾಡ್ತಾ ಇಲ್ಲ ಸರ್, ಇಲ್ಲ ಅಯ್ಯೋ ವಾಂತಿ ಬರ್ತಾ ಇದೆ ಮೇಡಮ್, ವಾಂತಿ ಬರ್ತಿದೆ ಮೇಡಮ್ ಅಂತ ಅವರು. ಸೊ ಅದೊಂದು ಫನ್ನಿ ಆಗಿದೆ. ಬಟ್ ಆ ಸೀನ್ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಚೆನ್ನಾಗಿತ್ತು. ಅಂತೂ ಹಸಿ ಮಾಂಸ ತಿಂದು ಹೆಂಗಿತ್ತು ಅಂತ ನೋಡಿ. ಹೆಂಗ್ ಚೆನ್ನಾಗಿತ್ತಾ?
ಕುಕ್ ಆಗಿರೋ ಚೆನ್ನಾಗಿರುತ್ತೆ ನಾನು ಅದೆಲ್ಲ ತಿಂದ ಇದು ಮಾಡಿ ಟೇಕ್ ಅಂದಾಗ ಆಕ್ಟ್ ಮಾಡ್ಬಿಟ್ಟು ಕಟ್ ಅಂದಾಗ ಹೋಗಿ ವಾಮಿಟ್ ಮಾಡ್ತಾ ಇದ್ದೆ ನಾನು. ಇದೆಲ್ಲ ಸುಳ್ಳು, ನಿಜ ಅನ್ಕೊಂತಾರೆ. ನಿಜಾನೇ ಹೇಳ್ತೀರ ನೀವಿದ್ರ ಅವಾಗ ಅವ್ರು ವಾಮಿಟ್ ಯಾಕ್ ಮಾಡೋದು ಇರ್ಲಿಲ್ಲ? ನೋಡಿಲ್ಲ. ಅಲ್ಲ, ಇವಾಗ movie ಅಲ್ಲಿ hero ನಾನೇ ಅಂದ್ಮೇಲೆ ವಾಮಿಟ್ ಮಾಡೋದು ನೋಡಿಲ್ಲ. ಪಕ್ಕದಲ್ಲಿ ನಿಲ್ಸ್ಕೊಂಡು ನೋಡಿ ವಾಮಿಟ್ ಮಾಡ್ತಾ ಇದೀನಿ ಅಂತ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವಾಗ ಗೊತ್ತಾಗ್ತಿತ್ತು. ಮಾನಸ ಸಖತ್ ಎಫರ್ಟ್ ಹಾಕಿದ್ದಾರೆ. ಮಾನಸಂಗ್ ಒಂದು ಕ್ಲಾಪ್ ಸರ್, ನೀವು ಸೇರಿಸಿ. ಹಸಿ ಮಾಂಸ ತಿಂದಿರುವಂತಹ ಮಾನಸ ಅವರಿಗೆ ನೀವು ನಾಳೆ ಅದು ವೈರಲ್ ವಿಡಿಯೋ ಮಾಡಬೇಕು. ಎಸ್ ಖಂಡಿತ. ಹಸಿ ಮಾಂಸ ತಿಂದ ಮಾನಸ. ಎಸ್, ಇದೆ ಟೆಕ್ಸ್ಟ್. ನೀವು ಟೈಟಲ್ ನಿಜವಾಗ್ಲೂ ಅದನ್ನ ಹಾಕ್ಲೇಬೇಕು, ಯಾಕೆಂದ್ರೆ ಅದು ವೆಜಿಟೇರಿಯನ್ ಇದ್ರೆ ಬೇಜಾರ್ ಮಾಡ್ಕೋಬೇಡಿ. ರೀಲ್ಸ್ ಎಫೆಕ್ಟ್ ಆಗುತ್ತೆ, ಫಾಲೋವರ್ಸ್ ಕಮ್ಮಿ ಆಗ್ತಾರೆ ಅಂತ. ವೆಜಿಟೇರಿಯನ್ ಇದ್ರೆ ಇಲ್ಲ, ಅದನ್ನ ಅವ್ರನ್ನ ಮನಸ್ಸಿಂದ ತೆಗಿಯಕ್ಕೆ ಹೇಳ್ಬಿಡ್ತೀನಿ. ಆಕ್ಟಿಂಗ್ ಅಷ್ಟೇ ಅಷ್ಟೇ ಅಷ್ಟೇ. ನಿಮಗೆ ಹೆಂಗ ಅನಿಸ್ತು ಶೂಟಿಂಗ್ ಎಲ್ಲ? ಕಾಮಿಡಿ ಫನ್ ಮೂಮೆಂಟ್ಸ್ ಎಲ್ಲ ಇತ್ತಾ? ನೋ ಸಿ, ಒಂದು ಏನಂದ್ರೆ ಫನ್ ಇತ್ತು, ಇನ್ನೊಂದು ಏನಂದ್ರೆ ದುಡ್ಡು ನಾವೇ ಆಗ್ತಾ ಇರೋದ್ರಿಂದ ಸ್ವಲ್ಪ ಫನ್ನು ನೋಡ್ಕೊಂಡು ಮಾಡ್ಬೇಕಾಗ್ತಿತ್ತು, ಅದು ಬೇರೆ. ಅಲ್ಲ ಸಿ, ನನಗೆ ಒಂದು ಏನು ಅಂತಂದ್ರೆ, ಈಗ ಹಳೆ ಕಾಲದಲ್ಲಿ ಏನ್ ಹೇಳ್ತಿದ್ರು, ಒಂದ್ ಮನೆ ಕಟ್ ನೋಡು, ಇಲ್ಲ ಅಂದ್ರೆ ಒಂದು ಮದ್ವೆ ಮಾಡಿ ನೋಡು ಅಂತಿದ್ರು. ನಾನೇನ್ ಹೇಳ್ತೀನಿ ಗೊತ್ತಾ, ಒಂದ್ ಸಿನಿಮಾ ಮಾಡಿ ನೋಡು ಗೊತ್ತಾಗತ್ತೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತು ಈ ಕಾಲದಲ್ಲಿ. ಆ್ಯಂಡ್ ಇಟ್ ಇಸ್ ರಿಯಲಿ ಡಿಫಿಕಲ್ಟ್ ಟು ಮೇಕ್ ದ ಪೀಪಲ್ ಟು ಗೆಟ್ ಇನ್ ಟು ದ ಥಿಯೇಟರ್ಸ್ ಅಲ್ವಾ. ಸೊ ತುಂಬ ಕಷ್ಟ ಇದೆ ಈಗ. ಸೊ ಕಷ್ಟ ಅಂದರೆ ಕಷ್ಟ ಅಂತಲ್ಲ, ನಾವು ಯಾವುದೇ ನಾವೊಂದು ಪ್ರಯತ್ನ ಪಡಬೇಕು ಅಷ್ಟೇ. ಇವಾಗ ಒಂದು ಮಕ್ಕಳು ಎಕ್ಸಾಮ್ ಬರೀತಾರೆ ಅಂತ ಹೇಳಿ ಎಕ್ಸಾಮ್ ಬರೆಯೋರೆಲ್ಲನೂ ಪಾಸ್ ಆಗ್ತಿಲ್ವಲ್ಲ ವಿತ್ 100%. ಕೆಲವರು ಫೇಲ್ ಆಗ್ತಾರೆ, ಕೆಲವರು ಪಾಸ್ ಆಗ್ತಾರೆ. ಸೊ ಅದು ನಮ್ಮ ಕೈಯಲ್ಲಿಲ್ಲ, ಆಗೋಷ್ಟು ನಾವು ವಿ ಶುಡ್ ಬಿ ದಿಸ್ ಥಿಂಗ್. ಸೊ ಹಾಗಾಗಿ ನಾನು ದಟ್ ಈಸ್ ಓಕೆ, ಇದೊಂದು ನಮ್ಮ ಪ್ರಯತ್ನ ಇದು. ಬಟ್ ಮೂವಿ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇವರೆಲ್ಲ ಫುಲ್ಲು ತುಂಬ, ದಸ್ ಒನ್ ಮೋರ್ ಹೀರೋಯಿನ್ ದಿವ್ಯಾ ಅಂತ ಹೇಳಿ ಅವರು ಇದ್ದರು. ಇನ್ನು ಈ ಹುಡುಗರೆಲ್ಲ ಇದ್ದರು, ಯುವ ಅಂತ ಹೇಳಿ, ಸೀನಿ, ಆಮೇಲೆ ರಿಷಿ ಅಂತ ಇದ್ದಾರೆ, ಆಮೇಲೆ ಪ್ರಬೀಕ್ ಅಂತ ಇದ್ದಾರೆ. ನಾವೆಲ್ಲ ಒಂಥರ ಫ್ಯಾಮಿಲಿ ಥರ ನಾವೆಲ್ಲ ಎಂಜಾಯ್ ಮಾಡಿಕೊಂಡು. ಬಟ್ ಇನ್ನೊಂದು ಏನು ಅಂದರೆ, ಇಲ್ಲಿ ಬೆಂಗಳೂರು ಸರೌಂಡಿಂಗ್ಸಲ್ಲಿ ಶೂಟಿಂಗ್ ನಡೆದಿರೋದು, ಈ ಉಲ್ಲಾಲು ಈ ಕಡೆ ಮತ್ತು ಚಿಕ್ಕಮಂಗ್ಳೂರು ಆ ಕಡೆ ಕೆಲವುದು ಸೀನ್ಸು ತೆಗೆದಿದ್ವಿ. ಆವಾಗ ನಾವು ಟ್ರಾವೆಲಿಂಗ್ ಮಾಡ್ತಾ ಇರುವಾಗ ಕೂಡ ನಮಗೆಲ್ಲ ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು. ಅಂಡ್ ಈ ಟ್ರಾವೆಲಿಂಗು ಕೂಡ ನಾವು ವಿಡಿಯೋ ಮಾಡ್ಬಿಟ್ಟಿದ್ವಿ, ಸಾಂಗಲ್ಲಿ ಆಗ್ಬಿಟ್ಟಿದ್ವಿ. ಅಂದ್ರೆ ಲೈಕ್ ಇವ್ರು ಹೆಂಗೂ ಟ್ರಾವೆಲ್ ಮಾಡ್ತಿದೀವಲ್ಲ, ಮತ್ತೆ ಖರ್ಚು ಯಾಕೆ ಸುಮ್ನೆ ಅದು ಮತ್ತೆ ತರಿಸೋದು ಅದು ಇದು ಅಂತ ಹೇಳಿ ಒಂದೇ ಕಲ್ಲಲ್ಲಿ ಇಲ್ಲಿಂದ ಹೋಗ್ತಾ ಇರುವಾಗಲೇ ಅದನ್ನು ಕ್ಯಾಪ್ಚರ್ ಮಾಡಿ ಅಂತ, ಬ್ಯಾಕ್ ಸೈಡ್ ಫ್ರಂಟ್ ಇಲ್ಲಿ ಅಂತ. ಅಷ್ಟೇ ಅಷ್ಟೇ. ಅದು ಇಲ್ಲ, ಇವ್ರು ತಗೊಂಬಂದು ಅವ್ರು ದುಡ್ಡು ಹಾಕಿದ್ರೆ ಗೊತ್ತಾಗತ್ತೆ ಏನು ಅಂತ. ನಮ್ಗೆ ಶಕ್ತಿ ಕೊಟ್ರೆ ಖಂಡಿತ ಮಾಡೋಣ. 100% ನಿಮ್ ದೇವರ ಶಕ್ತಿ ಕೊಡ್ತಾರೆ, ನೀವು ಮಾಡೇ ಮಾಡ್ತೀರಾ ಬಿಡಿ. ಅವಾಗ ಇವ್ರನ್ನೇ ಹೀರೋ ಹಾಕಂತೀರಾ? ನನ್ನನ್ನೇ ಆಗ್ಬೇಕಷ್ಟೇ ಅದು. ಇಲ್ಲ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ನಾನು ಆಲ್ಮೋಸ್ಟ್ 4-5 ಇಯರ್ಸ್ ಇಂದ ಇದ್ದೀನಿ ಇಂಡಸ್ಟ್ರಿಯಲ್ಲಿ. ಗಡಿಯಾರ ಅಂತ ಒಂದು ಮೂವಿ ಮಾಡಿದ್ವಿ. ಓಕೆ, 2020 ಕೋವಿಡ್ ಟೈಮಲ್ಲಿ ರಿಲೀಸ್ ಆಯಿತು. ನಾನೇ ಹೀರೋ ಆಗಿ ಮಾಡಿದೆ. ಬಟ್ ಅದು ಕೋವಿಡ್ ಟೈಮ್ ಆಗಿರೋದ್ರಿಂದ ಅಷ್ಟು ರೀಚ್ ಆಗಿರಲಿಲ್ಲ. ಬಟ್ ಜನಕ್ಕೆ ಗೊತ್ತಿತ್ತು. ಅದಾದಮೇಲೆ ನಾನು ಆಲ್ಮೋಸ್ಟ್ ಒಂದು 7 to 8 ಮೂವೀಸ್ ಮಾಡಿದೆ. ರೀಸೆಂಟಾಗಿ ಉಗ್ರಾವತಾರ ಅಂತ ಒಂದು ರಿಲೀಸ್ ಆಯಿತು, ಅದರಲ್ಲೂ ಸೈಕೋ ಥರ ಮಾಡಿದೆ. ಆಮೇಲೆ ತೆಲುಗು ಮೂವಿ ಒಂದು ಕಲ್ಯಾಣ ಮಸ್ತು ಅಂತ ಇದೆ, ಅದರಲ್ಲೂ ಕೂಡ ನಾನು ವಿಲನ್ ಥರ ಮಾಡಿದೆ. ಸೊ ಈ ಥರ ನಾನು ಕೆಲವುದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಇದರಲ್ಲಿ ಕೂಡ ನಾನು ನಾಯಕ ನಟನಾಗಿ ಮೈನ್ ಲೀಡ್ ರೋಲ್ ಆಗಿ ನಾನೇ ಮಾಡ್ತಾ ಇರೋದು. ಸೊ ಇವ್ರಿಗೆಲ್ಲ ಹೊಟ್ಟೆ ಉರಿ ನಾನು ಹೀರೋ ಆಗ್ತಿದ್ದೀನಿ ಅಂತ. ಸೀರಿಯಸ್ಲಿ ನನ್ಗೆ ಹಿಂಗೆ ಅಂದ್ಬಿಟ್ರಿ ನೀವು? ಹೌದು, ಅವ್ರ ಹೊಟ್ಟೆ ಉರಿ ಆಗಿದ್ದಿದ್ರೆ ಅವತ್ತು ಅವ್ರು ಚಿಕನ್ನೇ ತಿಂತಾ ಇರಲಿಲ್ಲ. ಹೌದು, ನನಗೆ ಆಗ್ಬೇಕಿತ್ತಂತ. ಹೌದು. ಸೊ ಹೀಗಾಗಿ ಸೊ ಈ ಮೂವಿನ ಫಸ್ಟು ನಾವು ಅದೇ ಬೆಂಗಳೂರಲ್ಲೇ ಶೂಟಿಂಗ್ ಮಾಡಿರೋದು. ಕಂಪ್ಲೀಟ್ ಶೂಟಿಂಗ್ ಬೆಂಗಳೂರೇ ಅಲ್ಲ, ಒಂದು 3 to 4 months ನಾವು ಬೆಂಗಳೂರಲ್ಲಿ ಮಾಡಿದ್ದೀವಿ. ಸಾರಿ, 3 to 4 months ಟೋಟಲ್ ಓವರ್ ಆಲ್ ಶೆಡ್ಯೂಲು. ಒಂದು 2 to 3 months ಬೆಂಗಳೂರಲ್ಲಿ ಮಾಡಿದ್ದೀವಿ. ಒಂದು 10 to 20 days ಔಟ್ ಆಫ್ ಬೆಂಗಳೂರು ಮಾಡಿದ್ದೀರಾ? ಹೌದು. ಓಕೆ, ಮಾನಸ್ ಅವ್ರು ನೀವು ಹೇಳಿ, ಹೆಂಗಿತ್ತು ಶೂಟಿಂಗ್ ಎಲ್ಲ? ಕಾಮಿಡಿ ಫನ್ ಆಗಿತ್ತಾ? ಹೆಂಗೆ ಅನ್ನಿಸ್ತಿತ್ತು? ಅದೇವ ಏನಾದ್ರು ಆ ಥರದ್ದೆಲ್ಲ ಡ್ರೆಸ್ ಮಾಡ್ಕೊಂಡು ಬಂದು ಹೆದರ್ಸಿದ್ದೆಲ್ಲ ಉಂಟಾ? ಇಲ್ಲ, ನನ್ನ ಫ್ರೆಂಡ್ಸ್ ಬಂದಿದ್ರು ಸೆಟ್ಟಿಗೆ ಅವತ್ತು. ನಾನು ಆ ಥರ ಮೇಕಪ್ ಹಾಕೊಂಡಿದ್ದಾಗ ಲಿಟ್ರಲಿ ನನ್ನನ್ನು ನೋಡ್ಕೊಂಡು ಎದ್ರುಕೊಂಡು ಆಚೆ ಓಡ್ಬಿಟ್ಟಿದ್ರು. ಅಯ್ಯೋ, ಹತ್ರ ಹೋದ್ರೆ ಸಾಕು ಮಾತಾಡ್ಸಕ್ಕೆ, ಅಷ್ಟು ಆಚೆ ಗೇಟಿಂದ ಆಚೆ ಹೋಗ್ಬಿಟ್ಟಿದ್ರು. ಅಯ್ಯೋ, ನನ್ನ ಹತ್ರ ಬರ್ಬೇಡ ನನ್ನ ಫ್ರೆಂಡ್ಸೇ ಎದ್ರುಕೊಂಡಿದ್ದಾರೆ. ಸೀರಿಯಸ್ಲಿ ಮೇಕಪ್ ಅಷ್ಟು ಖರಾಬ್ ಆಗಿತ್ತು. ಸೀರಿಯಸ್ಲಿ ಅಷ್ಟು ಖರಾಬ್ ಆಗಿ ಮಾಡ್ಸಿದ್ರು. ನೀವೇ ಖರಾಬ್ ಅಂತ ಹೇಳಲಿಲ್ಲ ಪುಣ್ಯ, ನನಗೆ ಖುಷಿ ಆಯ್ತು. ಮತ್ತೆ ಸುಮ್ಮನೆ ಈಗ ನನ್ನ ಫ್ರೆಂಡ್ ಪಕ್ಕ ಹೋಗಿ ಕುತ್ಕೊಂಡು ಹಿಂಗೆ ನೋಡಿದ್ರು ಸಾಕು, ನಾನು ನೋಡ್ಬೇಡ ಅಂತ ಕಿಚ್ಕೊಳ್ಳೋನು ಅವನು. ನಿಮ್ಮನ್ನ ನೀವು ಮಿರರಲ್ಲಿ ನೋಡ್ಕೊಳ್ಳುವಾಗ ಹಿಂಗೆ ನನಗೆ ಭಯ ಆಯ್ತು ಲಿಟ್ರಲಿ. ಕ್ಯೂಟ್ ಆಗಿದ್ದಾರೆ, ಅವರಿಗೆ ಭಯ ಪಡ್ಸಕ್ ಮಾಡ್ಬಿಟ್ಟಿದ್ದೀರಲ್ಲ. ಹಿಂಗೆ ಅವಳು ಅಷ್ಟು ಕ್ಯೂಟ್ ಅಂತ ಅನಿಸ್ತಿದ್ದಾಳೆ. ನಿಮಗೆ ಯಾಕೆ ಕ್ಯೂಟ್ ಅಂತ ಅನ್ನಿಸ್ತಾ ಇಲ್ಲ?
ನೀವು ನನ್ನ ಆಕ್ಚುಲಿ ಹುಡುಗಿರು ಅಲ್ಲ ನಾನು ನಾನು ಮೈನು ಯಾಕೆ ಗೊತ್ತಾ, ನಾನು ಇವ್ರನ್ನೆಲ್ಲ ವಿತೌಟ್ ಮೇಕಪ್ ನೋಡಿದೀನಿ, ಅದಕ್ಕೆ ನನಗೆ ಕ್ಯೂಟ್ ಅನಿಸ್ತಾ ಇಲ್ಲ. ಮೇಕಪ್ ಕೂಡ ಚೆನ್ನಾಗಿದ್ದಾರೆ. ಅಲ್ಲ ನಮಗೆ ಅಲ್ಲಿ ಅಂದಾಜಾಗುತ್ತೆ ಲಿಪ್ಸ್ಟಿಕ್ ಎಷ್ಟು ಇಂಚು, ಫೌಂಡೇಶನ್ ಎಷ್ಟಿದೆ, ಐಲೈನರ್ ಎಷ್ಟಿದೆ, ಅದೆಲ್ಲ ಗೊತ್ತಾಗುತ್ತೆ. ಅದನ್ನ ತೆಗೆದಾಗ ಅವ್ರು ಹೆಂಗ್ ಕಾಣಿಸ್ತಾರೆ ಅನ್ನೋದು ನಂಗೆ ಗೊತ್ತಾಗುತ್ತೆ. ಅವ್ರು ಚೆನ್ನಾಗಿದ್ದಾರೆ ಆಕ್ಚುಲಿ. ಇದೆಲ್ಲ ನನಗೆ ಗೊತ್ತಿಲ್ಲ. ಈ ಫೌಂಡೇಶನ್, ಪಿಲ್ಲರ್ಸ್ ಹಾಕೋದು, ಬಿಲ್ಡಿಂಗ್ ಆ ಬಿಲ್ಡಿಂಗ್ಸ್ ಎಲ್ಲ ಹೆಂಗ್ ಕಟ್ಟಿದ್ರೆ ಕರೆಕ್ಟ್ ಹುಡುಗರೆಲ್ಲ ಫೌಂಡೇಶನ್ ಹಾಕ್ತಾರಲ್ಲ ಆ ತರ ಫೌಂಡೇಶನ್ ಹಾಕಿ ಮೇಕಪ್ ಹಾಕ್ತಾರೆ ಅಂತ ಹೇಳ್ತಾರಲ್ವಾ, ಅವ್ರಿಗೆ ನಾಲೆಡ್ಜ್ ಇರಲ್ಲ. ಎಸ್ ಹುಡುಗಿರಿಗೆ ಮಾತ್ರ Yes, ಗೊತ್ತಿರುತ್ತೆ correct. ನಾವ್ ಇಷ್ಟ ಆಗ್ತೀವಿ ಮೇಕಪ್ ಅಂತ ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಒಂದ್ ಚಿಕ್ಕ ಲೇಯರ್ ಇದೆ ಅಷ್ಟೇ, ಅದು ತೆಗೆದ್ರೆ ಇನ್ನೂ ಚೆನ್ನಾಗಿ ಇದು ಕಾಣಿಸ್ತಾರೆ. ನನಗೇನ್ ಗೊತ್ತಾ, ಇವಾಗ ಈ ಮೇಕಪ್ ಇದು ತುಂಬಾ ದೊಡ್ಡ ಟಾಪಿಕ್ ಆಗ್ಬಿಡುತ್ತೆ. ಸೊ ಅದು ಬೇಡ, ಒಂದು ಸಿನಿಮಾ ಬಗ್ಗೆ ಒಂಚೂರು ಮಾತಾಡೋಣ ಅಂತ ಆಸೆ ಅವ್ರಿಗೆ. ಸಿನಿಮಾ ಬಗ್ಗೆನೇ ಮಾತಾಡ್ಬೇಕು, ಸಿನಿಮಾ ಬಗ್ಗೆನೇ ಅಲ್ಲ, ಮಾತಾಡ್ಬೇಕು ಯಾಕಂದ್ರೆ ಅಂತ. ಇವಾಗ ಇದೇ ತಿಂಗಳು November 28 ಇನ್ನೊಂದು ಜಸ್ಟ್ ನಮ್ಗೊಂದು ವಾರ ಇದೆ ಅನ್ಕೊಳ್ಳಿ ಅಷ್ಟೇ. ಸೊ ರಿಲೀಸ್ ಆಗ್ತಿರೋದ್ರಿಂದ ನನ್ನ ಟೆನ್ಷನ್ ನನಗಿದೆ. ಎಸ್, ಖಂಡಿತ ಅದಿರ್ಲೇಬೇಕು. ಪ್ರೊಡ್ಯೂಸರ್ ಆಗಿ ಜೊತೆಗೆ ಹೀರೋ ಆಗಿ ಪ್ರೊಡ್ಯೂಸರ್ ಅಂತಾನೆ ಅಲ್ಲ, ಸಿ ದಿಸ್ ಇಸ್ ಅ ಡಿಫ್ರೆಂಟ್ ಮೂವಿ. ಓಕೆ, ಈಗ ಜಾಂಬಿ ಅಂತ ಹೇಳ್ತೀವಿ. ಜಾಂಬಿ ಹಾ, ನೀವು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಈ ಜಾಂಬಿ ಕಂಟೆಂಟ್ ನಾನ್ ನೋಡಿರ್ತೀರಾ. ಜಾಸ್ತಿ ಕೊರಿಯನ್ ಅಲ್ಲಿ ನೋಡಿದ್ದೀನಿ. ಅದೇ ನೋಡಿ, ಇವರೆಲ್ಲ ಕನ್ನಡ ಮೂವೀಸ್ ನೋಡಲ್ಲ, ಅದಕ್ಕೇನೆ ಈ ಕೊರಿಯನ್ ಜಪಾನೀಸ್ ಮೂವೀಸ್ ಅಂತ ಇಲ್ಲ, ನೋಡ್ಕೊಂಡು ಕನ್ನಡ ಫಸ್ಟ್ ಡೇ ಇಲ್ಲ ಬಿಡಿ, ಗೊತ್ತಾಯ್ತು. ಬಟ್ ನಾನು ನನ್ನ ಮೂವಿ ಬಗ್ಗೆ ಹೇಳ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ಸೊ ಇದು ಜಾಂಬಿ ಕಂಟೆಂಟ್ ಇರುವಂತ ಮೂವಿ. ನೀವು ಅದೇ ನೀವು ಹೇಳ್ದಂಗೆ ಪರಭಾಷೆಗಳಲ್ಲಿ ತುಂಬಾ ನೋಡಿರ್ತೀರಾ, ಬಟ್ ಕನ್ನಡದಲ್ಲಿ ನಾವು ಇದನ್ನ ಫಸ್ಟ್ ಟೈಮ್ ಮಾಡ್ತಿರೋದು. ಇದ್ರದ್ದು ತಕ್ಕಂತ ಲೈಕ್ ದೆವ್ವಗಳು ಅಂತ ಪೂರ್ತಿ ಹೇಳಕ್ಕಾಗಲ್ಲ. ಜಾಂಬೀಸ್ ಅಂದ್ರೆ ದೇ ವಿಲ್ ಅಟ್ಯಾಕ್ ಬೈ ಸಮಥಿಂಗ್ ಅಂಡ್ ದೆನ್ ಒನ್ಸ್ ಪ್ರಾಬ್ಲಮ್ ಕಮ್ಮಿ ಆದಾಗ ಮತ್ತೆ ದೇ ವಿಲ್ ಬಿಕಮ್ ನಾರ್ಮಲ್ ಅಂತ. ಜಾಂಬೀಸ್ ಅಂದ್ರೆ ಈಗ ದೆವ್ವಗಳು ಅಂದ್ರೆ ಏನದು, ಸ್ಪಿರಿಟ್ಸು, ಆತ್ಮ, ಅದು ಇದು ಸತ್ತೋಗ್ಬೇಕು, ಏನೇನೋ ತೋರಿಸ್ತಾರೆ. ಸೊ ಬಟ್ ಅಂಥದ್ದಿರಲ್ಲ ಇದರಲ್ಲಿ. ಇವ್ರಿಗೆ ಏನಾದ್ರು ಇಟ್ ವಿಲ್ ಬಿ ಲೈಕ್ ಅ ಡಿಫರೆಂಟ್ ಥಿಂಗ್. ಯು ಶುಡ್ ಎಕ್ಸ್ಪೀರಿಯನ್ಸ್ ಇನ್ ದ ಥಿಯೇಟರ್ ಓನ್ಲಿ ವಿತ್ ಅಲ್ಲ ವಿತ್ ಸಿ. ಇವಾಗ ನೀವು ಇಂಥ ಮೂವಿನ ಬೇರೆ ಮೂವೀಸು ಓಕೆ, ಬಟ್ ಐ ಆಮ್ ನಾಟ್ ಸೇಯಿಂಗ್ ಬೇರೆ ಮೂವೀಸ್ ಓಕೆ, ಬಟ್ ಇಂಥ ಮೂವೀಸ್ನ ನೀವು ಥಿಯೇಟರ್ ಅಲ್ಲಿ ನೋಡಿಲ್ಲ ಅಂತಂದ್ರೆ ಆ ಮಜಾನೇ ಇರಲ್ಲ. ಕರೆಕ್ಟ್. ದಿಸ್ ಇಸ್ ಆಲ್ ಒನ್ ಕಂಟೆಂಟ್ ಮೂವಿ, ಡಿಫ್ರೆಂಟ್ ಸಸ್ಪೆನ್ಸ್ ಮೂವಿ. ಸೌಂಡ್ ಈ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ಬರುತ್ತೆ, ಆ ಥ್ರಿಲ್ ಅದೆಲ್ಲ ಬೇರೆ ತರ ಇರುತ್ತೆ. ಅಂದ್ರೆ ನಾವು ಕಷ್ಟಪಟ್ಟು ಮಾಡಿದ್ವಿ ಅಂತ ಹೇಳ್ತಿಲ್ಲ, 100% ಎಲ್ಲರೂ ಶ್ರಮ ವಹಿಸಿ ಮಾಡಿದ್ದಾರೆ. ಯಾರಿಗೂ ಮೂವಿನೇ ತೋರಿಸಿಲ್ವಲ್ಲ ಇವರು. ಇಲ್ಲ ಇವಾಗ ತೋರಿಸ್ತೀವಿ, ಇನ್ನೊಂದು 4 ದಿನದಲ್ಲಿ ಬರುತ್ತೆ ಅದು. ಸೊ ನಾನು ಹೇಳೋದು ಏನಂದ್ರೆ, ಇದು ಪೂರ್ತಿ ಸೌಂಡ್ ಎಫೆಕ್ಟ್ಸ್ ಅಲ್ಲಿ ಥಿಯೇಟರ್ ಅಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಬೇರೆ ತರ ಇರುತ್ತೆ. ನೀವು ಮೊಬೈಲ್ ಅಲ್ಲಿ ನೋಡಿದ್ರೆ ಯು ವೋಂಟ್ ಫೀಲ್ ದಟ್ ಎಫೆಕ್ಟ್. ಕೆಲವೊಂದು ಸಿನಿಮಾಗಳನ್ನ ಸಿನಿಮಾಗೆ ಬಂದು ಥಿಯೇಟರ್ ಬಂದು ನೋಡಿದಾಗ್ಲೇ ಅದ್ರ ಫೀಲ್ ಸಿಗೋದು, ಅದ್ರ ಮಜಾ ಸಿಕ್ಕೋದು.